ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ರಾಯರ 431ನೆಯ ವರ್ಧಂತಿ ಮಹೋತ್ಸವ ಅಂದರೆ ಹುಟ್ಟುಹಬ್ಬದ ವಿಶೇಷ ಈ ಒಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಹಾಗೆ ನೀವು ಎಲ್ಲರೂ ಕೂಡ ರಾಯರ ಒಂದು ವರ್ಧಂತಿ ಮಹೋತ್ಸವನ ಮಾಡಿದ್ದೀರಾ ಅನ್ಕೋತೀನಿ. ಯಾರ್ಯಾರು ರಾಯರ ಒಂದು ಮಠಕ್ಕೆ ಹೋಗೋಕ್ಕಾಗಿದೆ ಎಲ್ರಿಗೂ ಖುಷಿ. ಆದರೆ ನಾವು ಹೋಗೋಕ್ಕಾಗಿಲ್ಲ. ಆಗದೇ ಇರೋರು ಮನೆಯಲ್ಲೇ ಒಂಥರ ಮನಸ್ಪೂರ್ವಕವಾಗಿ ಪೂಜೆ ಮಾಡಿರ್ತೀವಿ. ಸೊ ಇದೇ ಥರದ ಒಂದು ವಿಡಿಯೋ ನಂದು. ಇವತ್ತು ನಾನು ಮನಸ್ಪೂರ್ವಕವಾಗಿ ಈ ಒಂದು ಪೂಜೆನ ರಾಯರಿಗೆ ಸಲ್ಲಿಸಿದ್ದೆ. ಯಾಕೆಂದರೆ ನಾವು ಒಂದು ಪೂಜೆನ ಮಾಡ್ತಾಯಿದ್ದೀವಿ ಅಂದರೆ ಅದನ್ನು ನೋಡಿ ಎಷ್ಟೋ ಜನ ಮಾಡಬೇಕು, ಒಳ್ಳೆಯದ ಒಂದು ಪಡ್ಕೋಬೇಕು ಅನ್ನೋರು ತುಂಬ ಜನ ಇರ್ತಾರೆ. ಹಂಗೆ ನೋಡಿ ಮಾಡಿಕೊಂಡು ಎಷ್ಟೋ ಜನಕ್ಕೆ ಒಳ್ಳೆಯದಾಗಿರುತ್ತಲ್ಲ, ಅದನ್ನೆಲ್ಲ ಕೇಳೋಕೆ ತುಂಬ ಖುಷಿ ಆಗತ್ತೆ. ಸೊ ಹಾಗಾಗಿ ಆ ಥರ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾರಲ್ಲ ರಾಯರು, ಅದು ತುಂಬ ಖುಷಿ ಆಗುತ್ತೆ. ಯಾಕಪ್ಪ ಅಂದ್ರೆ ನಾನು ಇತ್ತೀಚೆಗೆ ಒಂದಿಷ್ಟು ವಿಡಿಯೋಗಳು ನೋಡ್ತಿರ್ಬೇಕಾದ್ರೆ ಏನೋ ಗೊತ್ತಿಲ್ಲ, ರಾಯರ ಮುಂದೆ ನಿಂತ್ರೆ ಎಲ್ರಿಗೂ ಹೀಗೆ ಆಗುತ್ತೋ ಅಥವಾ ನನಗೆ ಮಾತ್ರ ಹೀಗೇನೋ ಗೊತ್ತಿಲ್ಲ, ವಿಡಿಯೋಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಒಂಥರ ಕಣ್ಣಂಚಲ್ಲಿ ನೀರು ಬರುತ್ತೆ, ಒಂಥರ ಖುಷಿ ಆಗುತ್ತೆ, ಒಂಥರ ಇಮೋಷ್ನಲ್ ಎಲ್ಲ ಮಿಕ್ಸ್ ಫೀಲಿಂಗ್ ಬರುತ್ತೆ ರಾಯರ ಮುಂದೆ ನಿಂತಾಗ. ಏನೋ ಗೊತ್ತಿಲ್ಲ. ಸೊ ತುಂಬ ಜನ ವಿಡಿಯೋ ನೋಡ್ತಿರ್ಬೇಕು, ಅವರು ಎಲ್ಲ ಹಿಂಗೆ ಹೇಳ್ಕೊತಿದ್ರು. ರಾಯರಿಂದ ಒಂದಿಷ್ಟು ಏನೋ ಒಂದು ಸಣ್ಣ ಪುಟ್ಟ ರಾಯರ ಒಂದು ಮಂತ್ರಾಕ್ಷತೆಗೂ ಎಷ್ಟೊಂದು ಬೆಲೆ ಇದೆ ಅಂದರೆ ಅದು ಬಂದಾಗ ರಾಯರಿಂದ ಅಂತ ಅಂದಾಗ ತುಂಬ ಖುಷಿಯಾಗಿಬಿಡತ್ತೆ. ಎಷ್ಟೊಂದು ಏನೋ ಒಂದು ನಮಗೆ ಬೆಲೆ ಕಟ್ಟಲಾಗ್ಲಾರ್ದಂಥದ್ದು ಒಂದು ವಸ್ತು ಸಿಕ್ಕಟ್ಟ ಖುಷಿ ಪಡ್ತೀವಿ ನಾವು, ರಾಯರ ಇಷ್ಟಪಡೋರ ಪೂಜೆ ಮಾಡೋರ. ಸೊ ನಿಮಗೂ ಈ ಥರ ಆಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಒಂದು ವಿಶೇಷ ಪೂಜೆ ನನ್ನ ಕಡೆಯಿಂದ ರಾಯರಿ ಏನೋ ಒಂದು ಇಷ್ಟು ಮಿಸ್ಟೇಕ್ಸು ತಪ್ಪುಗಳು ಆಗಿದ್ದರೆ ಗೊತ್ತೋ ಗೊತ್ತಿಲ್ಲ ಆಗಿದ್ದರೆ ಅವನ್ನೆಲ್ಲ ಕ್ಷಮಿಸಿ ಒಳ್ಳೆ ದಾರಿ ಒಳಗೆ ನಡೆಯುವಂಥ ಒಂದು ಒಳ್ಳೆಯ ಮನೋಭಾವನ ಕೊಡಿ ಅಂತ ಕೇಳಿಕೊಂಡು ಇವತ್ತಿನ ಪೂಜೆನ ಮಾಡಿದ್ದೆ. ಸೊ ಸಿಂಪಲಾಗೆ ಮಾಲೆ ಎಲ್ಲ ಕಟ್ಟೋಕ್ಕಾಗಿದ್ದಿಲ್ಲ. ಅದೇ ತುಳಸಿ ಮಾಲೆಯಲ್ಲೇ ಹೂಗಳಿಟ್ಕೊಂಡು ಒಂಥರ ಸಿಂಪಲ್ಲಾಗಿ ಆದರೂ ಲುಕ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ರಾಯರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಮನಸ್ಪೂರ್ವಕವಾಗಿ ಏನೇ ಮಾಡಿದರೂ ಚೆನ್ನಾಗೇ ಕಾಣಿಸುತ್ತೆ. ಸೊ ಈ ಥರ ಪೂಜೆ ಆಗಿತ್ತು. ರಾಯರ ಪ್ರಸಾದ ಕೂಡ ಸಿಕ್ತು, ತುಂಬ ಖುಷಿಯಾಯಿತು. ನಾಳೆ ಏನು ಗುರುವಾರ ಇದೆಯಲ್ಲ, ಬರೋ ಗುರುವಾರ ನಾನು ಮಠಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ರಾಯರ ಇಚ್ಛೆ ಎಲ್ಲವೂ. ಸೊ ಮತ್ತು ಏನಪ್ಪ ಅಂದರೆ ತುಂಬ ಜನಕ್ಕೆ ಫೋಟೋಸ್ ಎಲ್ಲ ಬರ್ತಾವೆ, ಒಬ್ಬೊಬ್ಬರಿಗೆ ಮಂತ್ರಾಕ್ಷತೆ ಬರುತ್ತೆ, ಏನೇನೋ ಈ ಥರ ಗಿಫ್ಟ್ಸ್ ಬಂದಾಗ ತುಂಬ ಖುಷಿ ಪಡ್ತಾರೆ, ಎಮೋಷ್ನಲ್ ಆಗ್ತಾರೆ, ಅಳ್ತಾರೆ. ಪೂಜೆ ಮಾಡೋಕ್ಕಾಗದೇ ಇದ್ದರೂ ಅಳ್ತಾರೆ, ಪೂಜೆ ಮಾಡಿದರೂ ಅಳ್ತಾರೆ. ಏನೋ ಗೊತ್ತಿಲ್ಲ, ಕನೆಕ್ಷನ್ನೇ ಬೇರೆ. ಎಲ್ಲ ದೇವ್ರುಗಳದಾವ ಇಡೀ ಭೂಮಿ ಮ್ಯಾಗ, ಎಷ್ಟೊಂದು ದೇವ್ರುಗಳದಾವ. ಆದರೆ ರಾಯರ ಜೊತೆಗೆ ಇರುವಂಥ ನಂಟು ಅದು ಏನೋ ವಿಶೇಷ ಎಲ್ರಿಗೂ ಕೂಡ. ಈ ಥರ ಅನುಭವ ಯಾರ್ಯಾರಿಗೆ ತುಂಬ ಜನಕ್ಕೆ ಆಗಿರುತ್ತೆ. ಸೊ ನನಗಂತೂ ತುಂಬ ಎಮೋಷ್ನಲ್ ಒಳಗಡೆ ಖುಷಿ ಒಳಗಡೆ ಸಂತೋಷ, ದುಃಖ ಎಲ್ಲ ಮಿಕ್ಸ್ ಫೀಲಿಂಗ್ ಬರೇ. ಸೊ ಎಲ್ರಿಗೂ ರಾಯರು ಹೀಗೆ ಒಳ್ಳೇದು ಮಾಡ್ತಾ ಇರಲಿ, ಒಳ್ಳೇದಾಗ್ತಾ ಇರಲಿ. ಎಲ್ರಿಗೂ ಎಲ್ಲವನ್ನು ಕೊಟ್ಟು ರಾಯರು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ನೀವು ಸದಾ ನಿಮ್ಗಷ್ಟೇ ಅಲ್ದ ಬೇರೆಯವ್ರಿಗೂ ಒಳ್ಳೇದು ಬಯಸ್ರಿ. ಖಂಡಿತ ರಾಯರು ಅದನ್ನು ಮೆಚ್ಕೊಂಡು ಇನ್ನಷ್ಟು ಒಳ್ಳೆಯದನ್ನು ನಿಮಗೂ ಕೂಡ ಮಾಡ್ತಾರೆ. ಸೊ ಹೀಗೇ ನಾನು ಏನೋ ಒಂದು ಏನೂ ಮಾಡೋಕ್ಕಾಗ್ತಿಲ್ಲಲ್ಲ ರಾಯರ ಹೆಸರಲ್ಲಿ ಅಂತ ಅನ್ಕೋತಿದ್ದಾಗ ಏನಾಯಿತು ಅಂದರೆ, ಸಣ್ಣದಾಗಿರ್ಬೋದು, ತಪ್ಪು ತಿಳ್ಕೊಬೇಡಿ. ಏನಂದರೆ ಒಬ್ಬರಿಗೆ ಅಡುಗೆಗೆ ಏನೋ ಒಂದಿಷ್ಟು ಹಿಟ್ಟು ಇದಂಥದ್ದು ಒಂದು ಸ್ವಲ್ಪ ಅವಶ್ಯಕತೆ ಬೀಳ್ತೈತಿ, ಅವ್ರು ನಮ್ಮ ಮನೆಯಿಂದ ಒಯ್ತಾರೆ. ನಾನು ತುಂಬ ಖುಷಿಲೇ ಕೊಡ್ತೇನೆ. ಅದನ್ನು ನಿಮಗೆ ಸಿಲ್ಲಿ ಅನ್ನಿಸ್ಬೋದು, ನಮಗದು ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಒಂದು ದಾನ ಮಾಡುವಂಥ ಒಂದು ಒಳ್ಳೆಯ ಅವಕಾಶನ ರಾಯರು ಕೊಟ್ಟಾಗ ತುಂಬ ಖುಷಿಯಾಗುತ್ತೆ. ಏಕೆಂದರೆ ನಾವು ಸ್ವತಃ ಹೋಗಿ ಮಾಡ್ಲಿಕ್ಕೂ ಒಂದು ಅವಕಾಶ ಕೊಡ್ತಾರಲ್ಲ, ಅದು ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ. ಆಮೇಲೆ ಹಿಂಗೆ ರೀಸೆಂಟಾಗಿ ಒಂದು ಘಟನೆ ನಡೀತು, ತುಂಬ ಮನಸ್ಸಿಗೆ ನೋವು ಉಂಟು ಮಾಡಿತ್ತು. ಅತ್ತೆ ಬಿಟ್ಟೆ ನಾನು. ಯಾಕಪ್ಪ ಅಂದ್ರೆ ಆ ಹುಡುಗ ನನಗೆ ಹೋಗ್ತಾ ಇದ್ವಿ, ಎಲ್ಲೇ ತುಂಬ ಅರ್ಜೆಂಟ್ ಇತ್ತು, ಕತ್ಲೆಗಾಗಕ್ಕೆ ಬಂದಿತ್ತು. ಹಾಗಾಗಿ ಊಟ ಕೊಡಿ ಅಂತ ಕೇಳಿತು. ಬಟ್ ನಾನು ಕೊಡೋಷ್ಟು ಅಂದರೆ ಇದನ್ನ ಟೈಮಿಂಗೇ ಇರಲಿಲ್ಲ. ಸೊ ಹಾಗೆ ಹೋಗಬೇಕಾಗುವಂಥ ಕೆಟ್ಟ ಪ್ರಸಂಗ ಬಂತು. ಹೋದೆ. ಆಮೇಲೆ ತುಂಬ ಗಿಲ್ಟ್ ಕಾಡಿತು, ತುಂಬ ಬೇಜಾರಾಗಿ ಮನೆಯಲ್ಲಿ ಬಂದು ಕೂತು ಅತ್ಬಿಟ್ಟೆ. ನನಗೊಂದು ಏನೂ ಕೊಡೋಕ್ಕಾಗಲಿಲ್ಲ ಅಂಥೇಳಿ ತುಂಬ ಕೇಳ್ತಾ ಇದ್ದೆ ರಾಯರನ್ನ, ಏನಾದರೂ ಒಂದು ಅವಕಾಶ ಕೊಡಿ ಆ ಥರ ಅಂತ. ಅಷ್ಟರಲ್ಲಿ ಈ ಥರ ಒಂದು ಅವಕಾಶ ಸಿಕ್ತು. ಸೊ ತುಂಬ ಖುಷಿಯಾಯಿತು, ಒಂದು ಖುಷಿಲೇ ಕೊಟ್ಟೆ. ಇಷ್ಟು ಬೇಜಾರಾಯ್ತಪ್ಪ ಅಂದರೆ ನನಗೆ ಅಳುನ ತಡೆಯೋಕ್ಕಾಗಲಿಲ್ಲ. ಆ ಹುಡುಗನ ನೆನೆಸ್ಕೊಂಡು ಬರಬೇಕಾದ್ರೆ ನೋಡಿದರೆ ಅದು ಎಲ್ಲಿ ಕಾಣಲಿಲ್ಲ ಅಲ್ಲಿ. ಒಂದು ಕ್ಷಣ ತುಂಬ ಅಂದರೆ ತುಂಬ ಆ ಇಡೀ ದಿನ ಫೀಲಿಂಗೇ ಒಂಥರ ಬೇರೆಯೇ ಇತ್ತು. ಅಷ್ಟೊಂದು ಬೇಜಾರು. ಅದು ಯಾಕೆ ಆಗತ್ತಂದ್ರೆ ಹಿಂಗೆ
ಪೂಜೆ ಮಾಡಿಕೊಂಡು ವ್ರತ ಅಥವಾ ಹಿಂಗೆ ಒಳ್ಳೆ ಈ ರೀತಿ ಪೂಜೆ ಮಾಡೋರಿಗೆ ತುಂಬ ಆ ಥರ ಕೆಟ್ಟದಾಗಿ ಬಿಹೇವ್ ಮಾಡ್ಕೊಂಡು ಹೋಗೋರಿಗೆ ಅಂದರೆ ಕೆಟ್ಟದಾಗೆಲ್ಲ ಒಂಥರ ನಾರ್ಮಲ್ ಆಗಿರೋರಿಗೆ ಏನು ಅನ್ಸಂಗಿಲ್ಲ. ನಮ್ಮ ಥರ ಈ ಥರ ಏನಾದರೂ ಪೂಜೆ ಪುನಸ್ಕಾರ ಈ ಥರ ಏನಾದರೂ ಯೋಚನೆ ಮಾಡೋರಿಗೆ ಮಾತ್ರ ಇಷ್ಟೊಂದು ಗಿಲ್ಟ್ ಫೀಲ್ ಕಾಡತ್ತೆ ಅನ್ಸುತ್ತೆ ನನಗೆ. ಇನ್ನೊಂದು ಸಾರಿ ಈ ಥರ ತಪ್ಪನ್ನ ಯಾವತ್ತೂ ಜೀವನದಾಗ ಮಾಡಬಾರ್ದಪ್ಪ ದೇವ್ರೆ ಅಂತ ಕೇಳ್ಕೊಂಡೆ. ಆ ಥರ ಆಯಿತು. ನಿಮಗೂ ಯಾರಾದರೂ ದಾರೀಲಿ ಏನಾದರೂ ಕೇಳಿದರೆ ತಕ್ಷಣ ಕೊಟ್ಬಿಡಿ. ಅಂದರೆ ವಾಪಸ್ ಆ ಕ್ಷಣ ಮತ್ತೆ ಬರಂಗಿಲ್ಲ. ನಾವು ಕೊಡಕ್ಕೆ ಹೋಗ್ತೀವಿ ಅವ್ರಿಗೆ ಕೊಡ್ತೀವಿ ಅನ್ನೋದಾದರೆ ಅದೊಂದು ಟೈಮಿಂಗ್ ಇರುತ್ತೆ, ದೇವ್ರ ಪರೀಕ್ಷೆ ಆಗ್ತಿರುತ್ತೆ. ಸೊ ಆ ಟೈಮಿಂಗ್ನ ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನನಗೆ ಆವಾಗ ವಾಪಸ್ ಬಂದು ಏನೇನೋ ಕೊಡ್ಬೋದಾಗಿತ್ತು, ಬಟ್ ಆ ಹುಡುಗ ಇರಲಿಲ್ಲ. ಬಟ್ ಹೋಗೋ ಟೈಮ್ನಾಗ ಕೇಳಿತ್ತು, ನಾವು ಕೊಡೋಕ್ಕಾಗಲಿಲ್ಲ. ಇಂಥ ಒಂದು ಕೆಟ್ಟ ಘಟನೆ ತುಂಬ ಹರ್ಟ್ ಮಾಡಿಬಿಡ್ತು. ಸೊ ಈ ಥರ ಟೈಮಿಂಗ್ ಬಂದಾಗ ಯಾರೂ ಮಿಸ್ ಮಾಡದೆ ಖಂಡಿತ ಯಾರ್ಯಾರಿಗೂ ಏನಾದರೂ ಇದ್ದರೆ ದಯವಿಟ್ಟು ಕೈ ಬಿಚ್ಚಿ ಕೊಟ್ಬಿಡಿ ಆಯಿತಾ. ನಿಜವಾಗ್ಲೂ ಈಗಲೂ ನೆನೆಸ್ಕೊಂಡ್ರೆ ಕರಳು ಚೂರು ಅನ್ನತ್ತೆ. ಪಾಪ ಆ ಮಗು ಎಲ್ಲಿ ಹೋಯ್ತು ಏನಾಯಿತು ನನಗೆ ಗೊತ್ತಿಲ್ಲ. ಖಂಡಿತ ದೇವರು ಎಲ್ಲಾದರೂ ಒಂದು ನೆಲೆ ಕೊಟ್ಟಿರ್ತಾನೆ, ಏನಾದರೂ ಕೊಟ್ಟಿರ್ತಾನೆ ಅಂತ ಅನ್ಕೋತೀನಿ. ಆಗಲೇ ಕೇಳ್ಕೊಂಡೆ, ಭಗವಂತ ಹೊಟ್ಟೆಗೆ ಏನಾದರೂ ಕೊಡಪ್ಪ, ಅದು ಕೇಳಿತ್ತು ನಂಗೆ ಕೊಡೋಕ್ಕಾಗಿಲ್ಲ, ನೀನಾದರೂ ಏನಾದರೂ ಮತ್ತು ಯಾರ ಕಡೆಯಿಂದಾದರೂ ಏನಾದರೂ ಕೊಡಿಸಪ್ಪ ದೇವ್ರೆ ಅಂತಲೇ ಕೇಳ್ಕೊಂಡೆ ನಾನು. ಸೊ ಯಾರೂ ಇಲ್ಲ ಅನ್ನೋರಿಗೆ ರಾಯರು ಇರ್ತಾರಂತ. ಖಂಡಿತ ರಾಯರ ಮಗು ಒಳ್ಳೇದು ಮಾಡ್ತಾರೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.